ಸುಭಾಷಿತ ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಗತಂ ಗತಂ ಯದಿ ವಾ ಪುನರಾಯಾತಿ ಜೀರ್ಣಂ ಭ್ರಷ್ಟಾ ಚ ಖಂಡಿತಂ. ಅರ್ಥ, ಪುಸ್ತಕಂ ವನಿತಾ ವಿತ್ತಂ, ಈ 3 ವಿಷಯಗಳು ಏನಿದಾವಲ್ವಾ ಅದು ಪರಹಸ್ತಗತಂ ಗತಂ, ಬೇರೆಯವ್ರ ಕೈಗೆ ಹೋಗ್ಬಿಟ್ರೆ ಅದು ಹೋಗೋಯ್ತು, ಮತ್ತೆ ಅದನ್ನು ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ್ದ್ಯಾವುದು? ಪುಸ್ತಕ. ನಮ್ಮಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪುಸ್ತಕಗಳನ್ನು ನಾವು ಬೇರೆಯವರಿಗೆ ಕೊಟ್ಟಿದ್ದೀವಿ ಅಂತಂದರೆ ಅದು ಮತ್ತೆ ಬರೋದು ಸಾಧ್ಯ ಇಲ್ಲ. ಹಾಗೆ ವನಿತಾ, ಹೆಣ್ಣು ಎನ್ನುವಂಥವಳು ಇನ್ನೊಬ್ಬನ ಜೊತೆ ಹೋದ್ಲು ಅಂತಂದರೆ ಅವಳು ಮತ್ತೆ ಮರಳಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ವಿತ್ತಂ, ನಮ್ಮಲ್ಲಿರ್ತಕ್ಕಂತಹ ಹಣ ಎನ್ನುವಂಥದ್ದು ಏನಿದೆ ಅಲ್ವಾ ಅದನ್ನು ಇನ್ನೊಬ್ಬರಿಗೆ ಕೊಟ್ವಿ ಅಂತಂದರೆ ಅದರ ಕಥೆ ಕೂಡ ಮುಗಿಯುತ್ತೆ, ಅದು ಮತ್ತೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಒಂದೊಮ್ಮೆ ಯದಿವಾ ಪುನರಾಯಾತಿ, ಮರಳಿ ನಮಗೆ ಸಿಕ್ತು ಅಂತಂದರೆ ಮತ್ತೆ ವಾಪಸ್ ಬಂತು ಅಂತಂದರೆ ಹೇಗಿರುತ್ತೆ ಅದು? ಭ್ರಷ್ಟಂಚ ಖಂಡಿತಂ, ಜೀರ್ಣವಾಗಿರುತ್ತೆ ಅಥವಾ ಭ್ರಷ್ಟವಾಗಿರುತ್ತೆ. ಪುಸ್ತಕ ಅನ್ನುವಂಥದ್ದು ಹರಿದೋಗಿರ್ಬೋದು, ಆ ಹೆಣ್ಣು ಎನ್ನುವಂಥವಳು ಅವಳು ಭ್ರಷ್ಟಳಾಗಿರ್ಬೋದು, ದುಡ್ಡು ಎನ್ನುವಂಥದ್ದು ಕೂಡ ಅಷ್ಟೇ ಪ್ರಮಾಣದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪುಸ್ತಕ ಆಗಿರಲಿ, ಹೆಣ್ಣಾಗಿರಲಿ ಅಥವಾ ದುಡ್ಡಾಗಿರಲಿ ಮತ್ತೊಬ್ಬರಿಗೆ ಕೊಡುವಾಗ ನಾವು ತುಂಬ ಯೋಚನೆ ಮಾಡಿ ವಿಚಾರ ಮಾಡಿಯೇ ನಾವು ಅದನ್ನು ಕೊಡಬೇಕಾಗತ್ತೆ. ಧನ್ಯವಾದ.